ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದು ಇವರೇ ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಬನ್ನಿ ವೀಕ್ಷಕರೇ, ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ 8 ಜನ ಸ್ಪರ್ಧಿಗಳು ಇದೀಗ ನಾಮಿನೇಟ್ ಕಂಟೆಸ್ಟೆಂಟ್ ಲೀಸ್ಟ್ನಲ್ಲಿ ಇದ್ದಿದ್ದು, ಇದೀಗ ಎಲಿಮಿನೇಷನ್ ಆಗಲು 2 ಕಂಟೆಸ್ಟೆಂಟ್ ಡೇಂಜರ್ ಝೋನ್ನಲ್ಲಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಮೊದಲಿಗೆ ನಾಮಿನೇಟ್ ಆದಂತಹ ಸ್ಪರ್ಧಿಗಳಲ್ಲಿ ಧನರಾಜ್ ಆಚಾರ್ ಮತ್ತು ಹನುಮಂತ ಮೊದಲಿಗೆ ಶನಿವಾರದ ಎಪಿಸೋಡ್ನಲ್ಲಿ ಸೇವ್ ಆಗಿದ್ದು, ಇದೀಗ ಖುಷಿಯಾದ ವಿಚಾರ ಅಂತಾನೆ ಹೇಳುವುದು. ಸೊ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ಟಾಸ್ಕ್ ಮೂಲಕ ಒಂದು ವಾರ್ನಿಂಗ್ ಕೊಡೋದು ಕಿಚ್ಚ ಸುದೀಪ್ ಅವರ ಅಭಿಪ್ರಾಯ. ಸೊ ಕಿಚ್ಚ ಸುದೀಪ್ ಸರಿ ತಪ್ಪುಗಳನ್ನು ತಿದ್ದಿ ಎಲ್ಲರಿಗೂ ಕೂಡ ವಾರ್ನಿಂಗ್ ಕೊಟ್ಟು ಸರಿಯಾದ ರೀತಿಯಲ್ಲಿ ಆಟ ಆಡಿ ಎಂಬುದು ಕಿಚ್ಚ ಸುದೀಪ್ ಬುದ್ಧಿವಾದವನ್ನು ಹೇಳಿ ಹೋಗ್ತಾರೆ. ಆದರೆ ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಿಗಳು ಆಟವನ್ನು ಆಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಜಗಳವನ್ನು ಆಡಿಕೊಂಡು ಒಬ್ಬರ ಮೇಲೆ ಒಬ್ಬರು ಟಾರ್ಗೆಟ್ ಮಾಡಿಕೊಂಡು ನಾಮಿನೇಟ್ ಮಾಡಿಕೊಡ್ತಿದ್ದಾರೆ. ಸೊ ಇದೀಗ ಕ್ಯಾಪ್ಟನ್ ಇಂದ ನೇರವಾಗಿ ನಾಮಿನೇಟ್ ಆದಂತಹ ಐಶ್ವರ್ಯ ಹಾಗೆ ಗೌತಮಿ ಜಾಧವ್ ಅವರು ಇದೀಗ ಎಲಿಮಿನೇಟೆಡ್ ಕಂಟೆಸ್ಟೆಂಟ್ ಆಗಿ ಇದೀಗ ಡೇಂಜರ್ ಝೋನ್ನಲ್ಲಿ ಇದ್ದಾರೆ ವೀಕ್ಷಕರೇ. ಹೌದು, ಕಡೆ ಕ್ಷಣದಲ್ಲೂ ಕೂಡ ಟ್ವಿಸ್ಟ್ ಏನಾದ್ರು ಸಿಗುತ್ತಾ ಅನ್ನೋದು ಕಾದ್ ನೋಡಬೇಕಿತ್ತು. ಆದರೆ ಅಸಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಅವರು ಮೊದಲಿಗೆ ಡೇಂಜರ್ ಝೋನ್ನಲ್ಲಿದ್ದು ಕೂಡ ಮೊದಲು ಸೇಫ್ ಆಗಿದ್ದು ಹೌದು. ಇದೀಗ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ರು. ಆದರೆ ಈ ಒಂದು ಸೀಸನ್, ಈ ಒಂದು ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಡೇಂಜರ್ ಝೋನ್ನಲ್ಲಿರುವಂತಹ ಐಶ್ವರ್ಯ ಹಾಗೂ ಗೌತಮಿ ಜಾಧವ್ ಇಬ್ಬರ ನಡುವೆ ಮುಖಾಮುಖಿ ಪೈಪೋಟಿ ಕೂಡ ಇತ್ತು ಬಿಗ್ ಬಾಸ್ ಮನೆಯಲ್ಲಿ. ಸೊ ಈ ಒಂದು ವೀಕ್ಷಕರಿಗೆ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಸೇಫ್ ಆಗ್ತಾರಾ ಅನ್ನುವ ಕುತೂಹಲ ಕೂಡ ಇತ್ತು. ಏಕೆಂದರೆ ಇನ್ನೇನು ಫಿನಾಲೆಗೆ ಹತ್ತಿರ ಇರುವ ಮುಂಚೆ ಇದೀಗ ಬಿಗ್ ಬಾಸ್ ಮನೆಯಿಂದ ಒಬ್ಬರನ್ನ ಕಳಿಸುವ ಒಂದು ವಿಚಾರ ಇದೆ. ಹಾಗಾಗಿ ಬಿಗ್ ಬಾಸ್ ನಿಯಮದ ಪ್ರಕಾರ ಇದೀಗ ಬಿಗ್ ಬಾಸ್ ಮನೆಯಿಂದ ಐಶ್ವರ್ಯ ಇವತ್ತು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿರುವುದು ಅಸಲಿಗೆ ಬೆಳಕಿಗೆ ಬಂದಿದೆ ವೀಕ್ಷಕರೇ. ಇದೀಗ ಗೌತಮಿ ಜಾಧವ್ ಅವರು ಸೇವ್ ಆಗಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ದಲ್ಲಿ ಐಶ್ವರ್ಯ ಅವರ ಒಂದು ಆಟ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ನಿಮಗೆ ಎಷ್ಟು ಖುಷಿಯನ್ನ ಕೊಡ್ತು, ಹಾಗೆ ಈ ಒಂದು ಇಬ್ಬರ ಸ್ಪರ್ಧಿಗಳಲ್ಲಿ ಯಾರು ಆಚೆ ಹೋಗಬೇಕಿತ್ತು, ಹಾಗೆ ಬಿಗ್ ಬಾಸ್ ಕೊಟ್ಟ ಒಂದು ಟಾಸ್ಕ್ ನಲ್ಲಿ ಟ್ವಿಸ್ಟ್ ಏನಾದ್ರು ನೀವು ಕೂಡ ಬಯಸಿದ್ರ ಅನ್ನೋದನ್ನ ಈ ಕೂಡಲೇ ತಿಳಿಸಿ. ಬಿಗ್ ಬಾಸ್ ಕೊಟ್ಟ ನಿರ್ಧಾರಕ್ಕೆ ನೀವು ಕೂಡ ಖುಷಿ ಪಡೋದಾದ್ರೆ ಎಲಿಮಿನೇಷನ್ ಆದಂತಹ ಐಶ್ವರ್ಯ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ಮೂಲಕ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.